ನಿನ್ನ ಮಾವ ಈ ದೇವಾಲಯದಲ್ಲಿರುವ ಸಂಜೀವಿನಿ ಮಣಿಯನ್ನು ಕಾಪಾಡಲು ಹೋಗಿ ಎಷ್ಟೋ ಕಾಲದವರೆಗೆ ಹೋರಾಟ ಮಾಡಿದ್ದಾನೆ. ಓರ್ವ ಮಾನವ ಎದುರಿಸಿ ಆ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆ ಮಣಿಯನ್ನು ಕಾಪಾಡಲಾಗಲಿಲ್ಲವಲ್ಲ ಎನ್ನುವ ನೋವು, ತನಗೆ ಪೆಟ್ಟು ಕೊಟ್ಟು ಹೋದವನ ಮೇಲಿನ ಹಗೆ, ಈ ಎರಡೂ ನಿನ್ನ ಮಾವನ ಕಣ್ಣಲ್ಲಿ ಕಾಣಿಸುತ್ತಿದೆ. ಅವನ ಕಣ್ಣಲ್ಲಿರುವ ಹಾಗೆ ತೀರಿ ಹೋದರೆ ನಿನ್ನ ಮಾವ ಮತ್ತೆ ಜೀವಂತವಾಗಿ ಕಣ್ತೆರೆದು ಎದ್ದು ಕುಳಿತುಕೊಳ್ಳುತ್ತಾನೆ. ಅಂದರೆ ಆ ಮಣಿಯನ್ನು ತೆಗೆದುಕೊಂಡು ಹೋಗಿರುವವರನ್ನು ನೀನು ಕೊಂದರೆ ನಿನ್ನ ಮಾವನ ಹಾಗೆ ಅಂತ್ಯವಾಗುತ್ತದೆ. ಹೋಗಿರುವ ನಿನ್ನ ಮಾವನ ಪ್ರಾಣ ಮರಳಿ ಬರುತ್ತದೆ. ನನ್ನ ಮಾವನನ್ನು ಈ ಸ್ಥಿತಿಗೆ ತಂದು ಮಣಿಯನ್ನು ತೆಗೆದುಕೊಂಡು ಹೋಗಿರುವವನನ್ನು ಕೊಲ್ಲುತ್ತೇನೆ. ಅವನನ್ನು ಕೊಂದು ನನ್ನ ಮಾವನನ್ನು ಬದುಕಿಸಿಕೊಳ್ಳುವೆ ಗುರುಗಳೇ. ಅವನನ್ನು ಕೊಂದು ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಷ್ಟೇ ಅಲ್ಲ, ಅವನು ತೆಗೆದುಕೊಂಡು ಹೋಗಿರುವ ಮಣಿಯನ್ನು ತಂದು ಮತ್ತೆ ಯಥಾಸ್ಥಾನದಲ್ಲಿರಿಸುವೆನು. ಅವನು ಯಾರೆಂದು ಈಗಲೇ ತಿಳಿದುಕೊಳ್ಳುವೆ. ಅವನ ರೂಪ ಗುರುತು ಹಿಡಿಯಲಾಗದ ವಿಧದಲ್ಲಿದೆ ಗುರುಗಳೇ. ಅವನ ಕೈಯಲ್ಲಿರುವ ಆ ಸಂಜೀವಿನಿ ಮಣಿ ಮಹಿಮೆಯ ಕಾರಣದಿಂದಲೇ ನೀನು ಅವನನ್ನು ಗುರುತು ಹಿಡಿಯಲಾಗುತ್ತಿಲ್ಲ. ಹಾಗಾದರೆ ಅವನು ಯಾರೆಂದು ತಿಳಿಯುವುದು ಹೇಗೆ? ನಮ್ಮ ಸರ್ಪ ಜಾತಿಗೆ ಒಂದು ಪ್ರತ್ಯೇಕವಾದ ಲಕ್ಷಣವಿದೆ. ಪರಮಶಿವ ನಿನಗೆ ಅದನ್ನು ನೆನಪಿಸಿದ್ದಾನೆ. ಅದೇನೆಂದು ನಿನಗೆ ಅರ್ಥವಾಗಲಿಲ್ಲವೇ? ಆ ಲಕ್ಷಣ ಏನೆಂದರೆ, ನಮ್ಮ ಸರ್ಪ ಜಾತಿಗೆ ಗ್ರಹಣ ಶಕ್ತಿ ಇದೆ. ಆ ಮಾನವ ನಿನಗೆ ಸಮೀಪಿಸಿದ್ದರೂ, ನೀನು ಆ ಮಾನವನಿಗೆ ಸಮೀಪಿಸಿದ್ದರೂ, ಅವನ ಹೆಜ್ಜೆಯ ಪರಿಮಳದ ಮೂಲಕ ನೀನು ಅವನನ್ನು ಗುರುತಿಸಬಲ್ಲೆ. ಅವನು ಯಾರೆಂದು ಗುರುತಿಸಲು ಇದೊಂದು ಆಧಾರ ಸಾಕು. ಅವನು ಎಲ್ಲೇ ಇದ್ದರೂ ಬಿಡಲಾರೆ. ಅವನ ಸಾವು ನನ್ನ ಕೈಯಲ್ಲೇ ಇದೆ. ಕೊಂದು ಬಿಡುವೆ. ಅವನನ್ನು ಖಂಡಿತವಾಗಿ ಕೊಂದೇ ತೀರುವೆ. ಕೊಂದು ಬಿಡುವೆ. ನನ್ನ ತಮ್ಮ ತೀರ್ ಹೋದ್ಮೇಲೆ ನಮ್ಮಮ್ಮನ್ಗೆ ಧೈರ್ಯ ಹೇಳೋಕೆ ಯಾರೂ ಇಲ್ಲ. ಭೈರವಿ ಕೌಸಲ್ಯನ ಚೆನ್ನಾಗಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ನೊಂದ್ಕೋತಾ ಇದ್ರು. ಸತ್ತೋಗಿದ್ದಾನೆ ಅನ್ಕೊಂಡಿದ್ದ ನನ್ನ ಸೋದರಳಿಯ ಮತ್ತೆ ಬಂದಿದ್ದಾನೆ. ಇನ್ಮೇಲೆ ಇವರಿಗೆ ಯಾವ ಕಷ್ಟನೂ ಇರೋದಿಲ್ಲ. ನಮ್ ಎರಡು ಫ್ಯಾಮಿಲಿನೂ ಒಂದಾಗಿ ಆನಂದವಾಗಿ ಸಂತೋಷವಾಗಿ ಇರಬಹುದು. ಹೌದು ಶಕುಂತಲಾ, ಇಂಥ ಒಳ್ಳೆ ದಿನಗಳು ಮತ್ತೆ ಬರುತ್ತೆ ಅಂದ್ಕೊಂಡಿರ್ಲಿಲ್ಲ. ಆದಿತ್ಯ ಬಂದಿರೋದು ನಿಮಗ್ ಒಳ್ಳೆ ದಿನಗಳು ಅನ್ಸಿರ್ಬಹುದು. ನನಗ್ ಮಾತ್ರ ಎಲ್ಲರೂ ನನ್ನ ವಿಲನ್ ಥರ ನೋಡೋ ದಿನ ಬಂದಿದೆ ಅನಿಸ್ತಿದೆ. ಆದಿತ್ಯ ನನ್ನ ನೋಡ್ದೇ ಇರೋ ಹಾಗೆ
ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೂ ಅವರಣ್ಣ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಭೈರವಿ ತುಂಬ ಕಷ್ಟಪಟ್ಟಿದ್ರು. ಈಗ ಅವರಣ್ಣನೇ ಬಂದಿರೋದ್ರಿಂದ ಭೈರವಿಗೆ ತುಂಬ ಸಂತೋಷ ಆಗಿರುತ್ತೆ. ಆದಿತ್ಯ ನನ್ನನ್ನು ನೋಡ್ತಿದ್ದ ಹಾಗೆ ಇಲ್ಲಿವರೆಗೂ ಅವನನ್ನು ಬಂದಿದ್ದು ನಾನೇ ಅಂತ ಎಲ್ಲರಿಗೂ ಹೇಳ್ಬಿಡ್ತಾನೆ. ಆಗ ನನ್ನ ಪರಿಸ್ಥಿತಿ ಏನು? ಆ ಸಿಚುವೇಶನ್ನ ಯೋಚನೆ ಮಾಡಿದ್ರೇನೆ ನನಗೆ ಭಯ ಆಗ್ತಿದೆ. ಭೈರವಿ ಏನು ಮಾಡ್ತಿರ್ಬೋದು? ನನ್ನ ಅದ್ಗೆನ ಮುತ್ತೈದೆಯಾಗಿ ನೋಡೋದಕ್ಕೋಸ್ಕರ ನಾನು ನನ್ನ ಜೀವನ ಏನಾದರೂ ಪರವಾಗಿಲ್ಲ ಅನ್ಕೊಂಡೆ. ನನ್ನ ಜೀವನಕ್ಕೆ ಅನ್ಯಾಯ ಆಗದೆ ಇರೋ ಹಾಗೆ ಕಾಪಾಡೋದು ಅಲ್ಲದೆ ನನ್ನ ಹರಕೆನ್ ಕೂಡ ನೆರವೇರಿಸ್ಬಿಟ್ಟೆ ತಂದೆ. ಅಣ್ಣ, ಅತ್ತಿಗೆ, ಚಿರು, ಅಜ್ಜಿ, ಆರತಿ ತಗೊಳ್ಳಿ ಬನ್ನಿ. ಅಣ್ಣ, ಅಣ್ಣ, ಇಲ್ಲಿವರೆಗೂ ತನಗೆ ಮುತ್ತೈದೆತನ ಇಲ್ಲ ಅಂತ ಅತ್ತಿಗೆ ತುಂಬಾ ನೊಂದ್ಕೊಂಡಿದ್ರು. ಈಗ ನೋವನ್ನ ಸಂತೋಷ ಆಗಿ ಬದಲಾಯಿಸು ಅಣ್ಣ. ಅದ್ಗೆಗೆ ನಿನ್ ಕೈಯಲ್ಲಿ ಕುಂಕುಮ ಹೂವೆಲ್ಲ ಮುಟ್ಸು. ಅದೃಷ್ಟವಂತೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಈ ಜನ್ಮಕ್ಕಿಷ್ಟು ಸಾಕು. ನಿಮ್ಮಣ್ಣ ಬದುಕೆ ಇದ್ದಾರೆ ಅನ್ನೋ ವಿಶ್ವಾಸ, ನನ್ನನ್ನು ಮುತ್ತೈದೆಯಾಗಿ ನೋಡಬೇಕು ಅನ್ನೋ ನಿನ್ನ ಪೂಜೆ, ಇವೆಲ್ಲ ಸೇರಿ ನನಗೆ ಅದೃಷ್ಟ ಆಗಿ ಬದಲಾಯಿತು ಭೈರವಿ. ಇದೆಲ್ಲ ಆ ನಾಗಮ್ಮ ತಾಯಿ ಆಶೀರ್ವಾದ ಮತ್ತೆ ಆ ಶಿವನ ಕೃಪೆ. ಅಮ್ಮ ನಾಗಮ್ಮ ತಾಯಿ, ನನ್ನ ನೋವನ್ನು ಕಳೆದಿದ್ದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ನಮ್ಮ. ಅತ್ತೆ, ಅರ್ಜುನ್ ಮಾವ ಬರ್ತಾರೆ ಅಂತ ಹೇಳಿದ್ರಿ, ಇನ್ನೂ ಯಾಕೆ ಬಂದಿಲ್ಲ? ಏಯ್, ಹೊರಟಿದೀವಿ ಅಂತ ಭಾವ ಫೋನ್ ಮಾಡಿ ತುಂಬಾ ಹೊತ್ತಾಯ್ತು. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಅಜ್ಜಿ, ಏನಾದಿತ್ಯ? ದೊಡ್ಡತ್ತೇನ ನಾನ್ ಚಿಕ್ಕದ್ರಲ್ಲಿದ್ದಾಗ ನೋಡಿದ್ದು, ಸರಿಯಾಗಿ ನೋಡಿದ್ನೋ ಇಲ್ವೋ ನೆನಪಿಲ್ಲ. ಅರ್ಜುನ್ನಂತೂ ನಾನ್ ನೋಡೇ ಇಲ್ಲ. ಆದ್ರೆ ಇಷ್ಟು ವರ್ಷದ ಮೇಲೆ, ಅಂದ್ರೆ ಇಷ್ಟು ದಿನದ ಮೇಲೆ ಅತ್ತೆ ಮಾವನ್ನ ಅರ್ಜುನ್ನ ಮೀಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ ಅಜ್ಜಿ.
ನನ್ನ ಮಗಳು ಅಳಿಯ ಮೊಮ್ಮಗನೇ ಅಲ್ವೋ ನೀನ್ ಆಟ ಆಡ್ಸೋಕೆ ನನ್ನ ಮಗಳೊಬ್ಳು ಬರ್ತಿದ್ದಾಳಪ್ಪ. ನಿನ್ನ ರೇಗ್ಸಕ್ ಬರೋ ಅತ್ತೆ ಮಗಳಿಗೋಸ್ಕರ ರೆಡಿ ಆಗಿರು. ಹಾಗಾದ್ರೆ ಇನ್ಯಾಕ್ ತಡ, ನನ್ನ ಅತ್ತೆ ಮಗಳ ಜೊತೆ ಫೈಟಿಂಗ್ ಮಾಡಕ್ಕೆ ನಾನ್ ರೆಡಿ. ಆದಿತ್ಯ ನನ್ನ ನೋಡ್ದೇ ಇರೋ ಹಾಗೆ ಏನೋ ಒಂದ್ ಮಾಡ್ಬೇಕು. ಅವನನ್ನ ಬಂದಿದ್ದು ನಾನೇ ಅಂತ ಅರ್ಜುನ್ಗೆ ಗೊತ್ತಾದ್ರೆ ಆದಿತ್ಯ ಅವನ ತಂಗಿನ ನನ್ನ ತಮ್ಮನ ಕೊಟ್ಟು ಮದ್ವೆ ಮಾಡೋಕೆ ಒಪ್ಕೊಳ್ಳಲ್ಲ. ಅರ್ಜುನ್ಗೂ ಭೈರವಿಗೂ ಮದ್ವೆ ಆಗದ್ ಹೊರತು ನಾನಾ ದೇವಸ್ಥಾನಕ್ಕೆ ಹೋಗೋ ಅವಕಾಶ ಇರಲ್ಲ. ನಾನಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ಮದ್ವೆ ನಡಿಬೇಕು ಅಂದ್ರೆ ಏನೋ ಒಂದ್ ಮಾಡ್ಬೇಕು. ಏನ್ ಮಾಡೋದು? ಅಣ್ಣ ಅಣ್ಣ, ಅತ್ತೆ ಮನೆಯವರೆಲ್ಲ ಬಂದ್ರು, ಬೇಗ ಬಾ ಅಣ್ಣ. ಭೈರವಿ, ಅತ್ತೆ 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 ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ಅತ್ತೆ, ಅತ್ತೆ, ಆದಿತ್ಯ, ಯಾವಾಗ್ಲೂ ಚಿಕ್ಕವನಿದ್ದಾಗ ನೋಡಿದ್ದು, ಎಷ್ಟು ದೊಡ್ಡವನಾಗ್ಬಿಟ್ಟಿದೀಯಪ್ಪ. ನಿನ್ನ ನೋಡ್ಬೇಕು ಅಂತಾನೆ ಬಂದೆ ಕಣೋ. ಇಲ್ಲುಡು, ನಿಮ್ ಮಾವ. ನಮಸ್ಕಾರ ಮಾವ. ನಿನ್ನ ಮತ್ತೆ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ತುಂಬಾ ಸಂತೋಷ ಆಗ್ತಿದ್ಯಪ್ಪ. ಎಲ್ಲ ದೇವ್ರ ದಯೆ ಮಾವ. ಆದಿತ್ಯ, ಇಲ್ಲೋಡು, ಇವನು ನನ್ ಮಗ ಅರ್ಜುನ್. ಹಾಯ್ ಅರ್ಜುನ್. ಹಾಯ್ ಬಾವ. ನಾನ್ ಬಂದಾಗಿಂದ ನನ್ ತಂಗಿ ನಿನ್ ಬಗ್ಗೆನೇ ಮಾತಾಡ್ತಿದ್ದಾಳೆ ಭಾವ. ಅಣ್ಣ, ಜೋಕಮ್ಮ.
ಇವ್ರು ನಮ್ಮ ಬಾವ. ಹಾಯ್. ಹಾಯ್. ಅಮ್ಮ ಶಕುಂತಲಾ, ಈಗ ನಿನ್ನ ಆರೋಗ್ಯ ಹೇಗಿದೆಮ್ಮ? ನಿಮ್ಮೆಲ್ಲರನ್ನು ನೋಡಿದ್ಮೇಲೆ ನನ್ನ ಆರೋಗ್ಯ ಸರಿ ಹೋಯ್ತಮ್ಮ. ಚಿಕ್ಕಮ್ಮ, ಚಿಕ್ಕಪ್ಪ, ಬನ್ನಿ ಒಳಗೆ. ಬನ್ನಿ. ನಿಮ್ಮನೆಗೂ ನಮ್ಮನೆಗೂ ಮಧ್ಯೆ ಹೋಗಿ ಬಂದು ಮಾಡೋದಿಲ್ದೆ ಹೋದ್ರು ನಿನ್ ಒಳ್ಳೆತನದ ಬಗ್ಗೆ, ನಿನ್ ನಾಲೆಡ್ಜ್ ಬಗ್ಗೆ ನಾನ್ ತುಂಬಾ ಕೇಳಿದ್ದೀನಿ. ಈಗ ನಿನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಗ್ತಿದೆ ಆದಿತ್ಯ. ಈ ಊರಿನ ಜನಗಳ ಕೈಯಲ್ಲಿ ದೇವ್ರು ಅಂತ ಅನ್ಸ್ಕೊಂಡಿದ್ದ ನನ್ನ ತಮ್ಮ ಇಷ್ಟು ಬೇಗ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅತ್ತೆ, ನಾನಿದ್ದಿದ್ರೆ ನಮ್ಮಪ್ಪ ಸಾಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅತ್ತೆ. ಏನಾದ್ರೂ ಮಾಡಿ ನಮ್ಮಪ್ಪನ ಕಾಪಾಡ್ಕೊಳ್ತಿದ್ದೆ. ನನಗೀಗ ಆ ಅದೃಷ್ಟ ಇಲ್ಲ ಅತ್ತೆ. ಯಾವ ವಸ್ತುನ ನೋಡಿದ್ರು ನನಗೆ ನಮ್ಮ ಅಪ್ಪನೇ ನೆನಪಿಗೆ ಬರ್ತಾರೆ ಅತ್ತೆ. ನಮ್ಮಪ್ಪನ ನನಗೆ ಮರೆಯಕ್ಕಾಗ್ತಿಲ್ಲ. ನೀನೇ ಅಲ್ಲ, ನಿಮ್ಮಪ್ಪನ್ನ ಯಾರೂ ಮರೆಯೋದ್ ಸಾಧ್ಯ ಇಲ್ಲ. ಇಲ್ಲಿಂದ ಆಚೆ ನಿಮ್ಮಪ್ಪನ ಹೆಸರನ್ನ ಉಳಿಸ್ಬೇಕಾದ್ದು ನೀನೇ ಆದಿತ್ಯ. ಆದಿತ್ಯ, ನೀನು ನನ್ನ ತಮ್ಮನ ಸ್ಥಾನದಲ್ಲಿದ್ದು ಈ ಮನೆನ ನಡೆಸ್ಬೇಕಾದ್ದು, ನಿಮ್ಮಪ್ಪ ಸಂಪಾದನೆ ಮಾಡಿರೋ ಗೌರವ ಪ್ರತಿಷ್ಠೆನ ಉಳಿಸ್ಬೇಕಾದ್ದು ನೀನೇ.